ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಗರ್ಲ್ ವಿತ್ ಮಾಮ್. ನೋಡಿ ಇಲ್ಲಿ ನಿಶಾ ರೆಡಿ ಆಗ್ತಾ ಇದ್ದಾಳೆ. ಯಾವ ರೀತಿ ರೆಡಿಯಾಗಿದ್ದಾಳೆ ನೋಡಿ. ನಿಶಾನಿಗೆ ತುಂಬ ಇಷ್ಟ ಆಯ್ತಂತೆ. ಹೌದಾ, ನಾನು ತೋರಿಸ್ತೇನೆ ಒಂದು ನಿಮಿಷ. ಓಕೆ, ಬೆಳಿಗ್ಗೆನೆ ಕುಟ್ಟಮುಗೇರಿಗೆ ಹೋಗೋಣ ಅಂತ ಇಲ್ಲಿ ನಾನು ಕೂಡ ಸ್ವಲ್ಪ ರೋಸ್ ಇಟ್ಕೊಂಡಿದ್ದಾನೆ. ಅಲ್ಲ ಸಾರಿ, ಹೂ ಇಟ್ಕೊಂಡಿದ್ದೇನೆ ಮಲ್ಲಿಗೆ. ಇವತ್ತು ಸಂಕ್ರಾಂತಿ, ಹಾಗಾಗಿ ಕುಟ್ಟಮುಗೇರಿಗೆ ಹೋಗೋಣ ಅಂತ ಹೊರಟಿದ್ದೇವೆ. ಮೆಹಂದಿ ನೋಡಿ ನಿಶಾನದ್ದು ಇಲ್ಲಿ ಕೆಳಗೆ ತೋರಿಸಿ, ಸರಿ ತೋರಿಸಿ. ಇಷ್ಟು ಚಂದ ಕಾಣ್ತಾ ಉಂಟು. ನಿಮ್ಮದು ಮಾತ್ರ ಡಾರ್ಕ್, ನನ್ನದು ಡಾರ್ಕ್ ಇಲ್ಲ, ಚಂದ ಕಾಣ್ತಾ. ನಿನ್ನದು ವೈಟ್ ಕೈ ಅಲ್ಲ, ನನ್ನದು ಸ್ವಲ್ಪ ಬ್ಲ್ಯಾಕ್ ಕೈ ಅಲ್ಲ, ಹಾಗೆ ಹಾಗೆ ಕಾಣ್ತಾ ಉಂಟು. ಓಕೆ, ನನ್ನದು ಚಂದ. ನಿನ್ನದು ಚಂದ ಕಾಣ್ತಾ ಉಂಟು. ನಾವು ಕೆಟ್ಟಿ ಅಲ್ವಾ. ಕುಟ್ಟಮುಗೇರಿಗೆ ಬಂದೆ. ಇಲ್ಲಿ ಇದು ಹಲಸಿನ ಹಣ್ಣು ತೆಗಿಯೋಣ ಅಂತ ಬಂದೆ. ಬಟ್ ನನಗೆ, ನಾವು ಇದನ್ನು ದೋಂಟಿ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಇದರಲ್ಲಿ ತೆಗಿಯೋದಕ್ಕೆ ಅಂತ ಟ್ರೈ ಮಾಡಿದೆ. ಬಟ್ ಅದು ತುಂಬ ಮೇಲೆ ಇದೆ. ಇಲ್ಲಿದೆ, ನನಗೆ ಆಗ್ತಾಯಿಲ್ಲ. ನನಗೆ ಈ ದೋಂಟಿ ಏನಿದೆ ನೋಡಿ, ಅದನ್ನು ಹಿಡಿಲಿಕ್ಕೆ ಆಗ್ತಾಯಿಲ್ಲ. ನನಗೆ ಕೈ ನೋಯ್ತಾ ಇದೆ. ಸೊ ನನಗಾಗಲಿಲ್ಲ, ನಾನು ಹಾಗೆ ಬಿಟ್ಟೆ. ಇವರಲ್ಲಿ ಹೇಳಿದೆ ನನಗೆ ಆಗೋದಿಲ್ಲ ಅಂತ. ಸೊ ಇವರು ಹೇಳಿದರು ನಾನು ಬರ್ತೇನೆ, ಬಂದು ತೆಗೆಯುವ ಅಂತ ಹೇಳಿದರು. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ತನಕ ಇಲ್ಲಿ ಕೂತ್ಕೊಳ್ಳೋಣ. ನೀರೇನೆಲ್ಲ ಬಿಡಲಿಕ್ಕೆ ಹೋಗೋದಿಲ್ಲ, ನಾನು ಇಲ್ಲಿ ಕೂತ್ಕೊಳ್ತೇನೆ. ಯಾಕೋ ಒಳಗೆ ಹೋಗಿ ಕೂತ್ಕೊಳ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಮನೆಯಲ್ಲಿ ಬಿಸು ಪೂಜೆ ಇತ್ತಲ್ವ, ಸೊ ಹಾಗಾಗಿ ಅದಕ್ಕಾಗಿ ನಮಗೆ ಹಲಸಿನ ಹಣ್ಣು ಬೇಕಿತ್ತು. ಅದು ಹಣ್ಣು ಬೇಕಿತ್ತು. ಸೊ ಹಣ್ಣಾಗಿರ್ಬೋದು ಅಂತೇಳಿ ಈಗ ತೆಗಿಯೋದಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಇವರು ಹೇಳ್ತಾ ಇದ್ದಾರೆ ಒಬ್ಬರಿಗೆ ಇದನ್ನು ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಸೊ ಇಬ್ಬರು ಕೂಡ ಸೇರಿ ಇದನ್ನು ದೊಂಟಿ ಏನಿದೆ ನೋಡಿ ಅದನ್ನು ಎತ್ತಿಗ. ಹಾಗೆ ಫೈನಲಿ ಇಲ್ಲಿ ತೆಗೆಯುವಂಥ ಟೈಮ್ ಬಂತು ನೋಡಿ. ಈಗ ಕೆಳಗೆ ಬೀಳ್ತಾ ಇದೆ ನೋಡಿ. ಇಲ್ಲಿ ಕಾಯಿ ಬಿತ್ತು ಬಿತ್ತು ಬಿತ್ತು. ಪರ್ದು ನಿಶು ಮತ್ತು ನಾನು ಇಲ್ಲಿ ಊಟಕ್ಕೆ ಅಂತ ಕೂತ್ಕೊಂಡಿದ್ದೇವೆ. ನಿಶಾ ಊಟ ಮಾಡ್ತಾ ಇದ್ದಾಳೆ, ನಾನು ಕೂಡ ಊಟ ಮಾಡ್ತಾಯಿದ್ದೇನೆ. ಕರೆಂಟ್ ಹೋಗಿದೆ, ಸೊ ಹಾಗಾಗಿ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೇವೆ. ತುಂಬ ಬಿಸಿಲಿದೆ. ಊಟ ಕೂಡ ಸ್ವಲ್ಪ ಸ್ವಲ್ಪ ತಗೊಂಡ್ವಿ, ಜಾಸ್ತಿ ಬೇಡ ಅಂಥೇಳಿ. ಸೊ ನೋಡೋಣ. ಇವತ್ತಾದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೇನೆ. 2 ದಿನದಲ್ಲಿ ಈ ವಿಡಿಯೋನ ಹಾಕಲೇಬೇಕು ಅಂತ. ಸೊ ನೋಡೋಣ. ಮನುಷ್ಯ ಬರುವಾಗ ನನಗೆ ನನ್ನ ಫೇವ್ರೇಟ್ ಇದು, ಸೊ ಇಟ್ಕೊಂಡು ಬಂದಿದ್ದಾಳೆ. ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ. ನನ್ನ ಫೇವ್ರೇಟ್ ಇದು. ಹಾಗೆ ಬಿಸು ಹಬ್ಬದ ದಿನ ನಾನು ಪಾಯಸ ಮಾಡಿದ್ದೇನೆ. ಇಲ್ಲಿ ಮೇಲೆ ಹೋಗ್ತಾ ಇದ್ದೇವೆ. ಇಲ್ಲಿ ಮರ ಕಟಿಂಗ್ ಮಾಡ್ತಾ ಇದ್ದಾರೆ. ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇವಳು ನೋಡಿ ನಿಶಾ, ಅವಳಿಗೆ ಸೆಕೆ ಆಗ್ತದಂತೆ. ಸೊ ಗಾಳಿ ಹಾಕಲಿಕ್ಕೆ ಹಾಲು ಇಟ್ಕೊಂಡು ಬಂದಿದ್ದಾಳೆ ನೋಡಿ. ಆದರೆ ಡೈಲಿ ಒಂದು ಆಟ ಆಡುವುದು, ಒಂದು ಗೊಂಬೆ ಕೂಡ ಇಟ್ಕೊಂಡು ಬಂದಿದ್ದಾಳೆ. ನಾಯಿ ಅದರ ಒಳಗೆ ಓರಿಯೋ ಬಿಸ್ಕೆಟ್ ಕೂಡ ಇದೆ. ಇದೆಲ್ಲ ಕಟ್ ಮಾಡಿದ್ದಾರೆ. ನಮ್ಮ ಮನೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾರೆ. ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಇಲ್ಲಿ ಒಳಗೆ ಬಂದು ಕೂತ್ಕೊಂಡೆವು. ಆಗೋದಿಲ್ಲ ನೋಡಿ. ಇಲ್ಲಿ ಅಡಿಗೆ ರೂಮ್ ಏನಿದೆ ನೋಡಿ, ಅಲ್ಲಿ ಬಂದು ಕೂತ್ಕೊಂಡೆವು. ಕೆಳಗೆ ಕೂತ್ಕೊಳ್ಳಿಕ್ಕೆ ಬೇರೆ ಇಲ್ಲಿ ಸ್ಥಳ ಇರಲಿಲ್ಲ, ಅದಕ್ಕೆ ಮೇಲೆ ಕೂತ್ಕೊಂಡಿದ್ದೇವೆ. ತುಂಬ ಸೆಕೆ ಅಂದರೆ ತುಂಬ ಸೆಕೆ, ನಿಲ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ ಆಗ್ತಾ ಇದೆ ಇಲ್ಲಿ. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಸೆಕೆ ಆಗ್ತಾ ಇದೆ, ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಬಂದವಳು ಆಗಲೇ ಒಮ್ಮೆ ಹೋಗಿ ಬಂದೆ ಮನೆಗೆ.
ಹೇಳಿದಲ್ಲ ಕಟ್ಟಿಗೆ ಕಡಿತಾ ಇದ್ದಾರೆ ಅಂತ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿದರು. ಅದು ನಮಗೆ ಬೇಕಾಗಿಯೇ ಮಾಡಿರುವಂಥದ್ದು. ಯಾಕಂದರೆ ನಮಗೆ ತೆಂಗಿನ ಗಿಡ ನೆಡಲಿಕ್ಕೆ ಇದೆ, ಹಾಗಾಗಿ ಇವಾಗ ನೆಡದಿದ್ರು ಅದನ್ನು ಕ್ಲೀನ್ ಮಾಡಿ ಇಡೋಣ ಅಂಥೇಳಿ. ಹಾಗೆ ಇಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಅಂಥೇಳಿ. ನನಗೆ ಎಷ್ಟು ಕೂಡ್ತದೋ ಅಷ್ಟು ಕ್ಲೀನ್ ಮಾಡ್ತೇನೆ ಈಗ ನಾನು. ಇನ್ನು ಕೂಡ ಇಲ್ಲೆಲ್ಲ ತುಂಬ ಗಲೀಜಿದೆ. ಇಷ್ಟು ಕ್ಲೀನ್ ಮಾಡಿದೆ, ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೇನೆ. ತುಂಬ ಒಮ್ಮೆಲೆ ಮಾಡಲಿಕ್ಕೆ ನನಗೂ ಕೂಡ ಸಾಧ್ಯ ಇಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೇನೆ. ಇವಳು ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಬಿಸಿ ಅಂದರೆ ಹೊರಗಡೆನ ಬಿಸಿ ಕೂಡ ಇಲ್ಲಿ ಬೆಂಕಿ ಹಾಕಿರುವ ಬಿಸಿ ಕೂಡ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಸಾಯಂಕಾಲ ಬಂದು ದಾಯ್ ಬಾಲೆ ಅವಳು ಕುಲ್ದಿನಿ ಲಕ್ಕ ಪುಗೆ ಬರೋದುಂಡತ್ತ. ಏ ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ನೋಡಿ ಅಂತೆ. ಅಲ್ಲೇ ಬೆಂಕಿ ಹೋಗ್ತಾ ಇದೆ, ಆದರೂ ಅಲ್ಲೇ ಆಟ ಆಡ್ತಾ ಇದ್ದಾಳೆ ನೋಡಿ. ಸೊ ಇದನ್ನೊಂದು ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದಾನೆ. ಕ್ಲೀನ್ ಆದ ನಂತರ ಮನೆಗೆ ಹೋಗ್ತೇನೆ ಅಂತ. ಸೊ ಸ್ವಲ್ಪ ವೆಯ್ಟ್ ಮಾಡ್ತೇನೆ, ಅದು ಸ್ವಲ್ಪ ತಣ್ಣಗಾಗಲಿ ಅಂತ. ಆಮೇಲೆ ನೀರು ಹಾಕಿ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ನಾಳೆಯಿಂದ ಡೈಲಿ ಬರಬೇಕಾಗ್ತದೆ, ನಾನು ಬರಲೇಬೇಕು. ನಾನು ಇಲ್ಲದಿದ್ದರೆ ಕ್ಲೀನ್ ಆಗೋದಿಲ್ಲ, ಕ್ಲೀನ್ ಮಾಡಲೇಬೇಕು. ನನಗೆ ಕ್ಲೀನ್ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ಅಂತ ಕ್ಲೀನ್ ಮಾಡ್ತೇನೆ. ಓಕೆ, ಅವಳು ಆಟ ಆಡ್ತಾ ಇದ್ದಾಳೆ. ಅವಳಿಗೆ ತುಂಬ ಖುಷಿಯಾಗಿದೆ ಈಗ ಇಲ್ಲಿ ಬಂದು. ಹೊರಗಡೆ ಇಲ್ಲಿ ಅವಳ ಅಮ್ಮ ಆದರೆ ಮಣ್ಣಲ್ಲೆಲ್ಲ ಆಟ ಆಡಲಿಕ್ಕೆ ಬಿಡೋದಿಲ್ಲ ನೋಡಿ. ಇಲ್ಲಿ ಬಂದು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾಳೆ. ನಾನು ಹೇಳಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಯಾವತ್ತಾದರೂ ಒಮ್ಮೆ ಒಂದು ದಿನ ಬರ್ತಾಳೆ. ಅವಳು ಖುಷಿಯಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಹಾಗಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ನೋಡಿ ಏನೇನೋ ಹುಡುಕ್ತಾ ಇದ್ದಾಳೆ. ಹೊಯ್ಗೆ ಏನಿದೆ ನೋಡಿ ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಪರವಾಗಿಲ್ಲ ಅಂತ ಬಿಟ್ಟುಬಿಟ್ಟಿದ್ದಾನೆ. ಮನುಷ್ಯ ಬರೋ ಹೊತ್ತಾಯಿತು, ಅಷ್ಟೊತ್ತಿಗೆ ಮನೆಗೆ ಹೋಗಬೇಕು. ಯಾಕಂದರೆ ಚಾವಿ ನನ್ನಲ್ಲಿದೆ, ಅವಳಲ್ಲಿ ಇಲ್ಲ. ಅವಳು ಕೊಂಡೋಗಲಿಲ್ಲ ಇವತ್ತು, ಮನೆಯಲ್ಲಿ ಬಿಟ್ಟೋಗಿದ್ದಾಳೆ. ಸೊ ನೋಡೋಣ, ಇಲ್ಲದಿದ್ದರೆ ಮೂವರು ಕೂಡ ಚಾವಿನ ಇಟ್ಕೊಂಡು ಹೋಗ್ತೀವಿ. ಯಾರಾದರೂ ಒಬ್ಬರು ಇಲ್ಲದಿದ್ದರೂ ಪರವಾಗಿಲ್ಲ, ಇನ್ನೊಬ್ಬರು ಹೋಗ್ಬೋದು ಮನೆಗೆ ಅಂತ. ಸೊ ಮಂಗ ಇದೆ, ತುಂಬ ಮಂಗಗಳಿವೆ, ಒಂದೆರಡಲ್ಲ ತುಂಬ ಇದೆ. ಎಲ್ಲನೂ ತೆಗೆದು ಹಾಕ್ತಾ ಇದೆ. ಸೊ ನಾನು ಬೆಂಕಿ ಹಾಕಿದ ಕಾರಣ ಓಡಿ ಹೋಯಿತು ಇಲ್ಲಿಂದ. ಸ್ವಲ್ಪ ದೂರದಲ್ಲಿ ಇದೆ. ಆ ಕಡೆ ಎಲ್ಲ ಇದೆ. ಓಲ ಅವಳು ಒಂಜಿ ಬರೋನುಂಡು ತುಲಗೆ ತೂಪಾಡಿ ನಿರ್ದಾದ ಸೀದ ಪೋಂಡು ತುಲ ಇಂಚಿ ಬತ್ತಿನ ಮಂಗೆಲ್ಲ ಪೋಡು ತುಲ. ಬೆಂಕಿ ಈ ಕಡೆ ಬರ್ತಾ ಇದೆ. ಓಕೆ, ನಾನಿನ್ನು ಆಮೇಲೆ ಸಿಗ್ತೇನೆ ನಿಮಗೆ. ಮನೆಯಲ್ಲಿ ಏನಾದರೂ ವಿಶೇಷ ಇದೆಯಾ ಅಂತ ನೋಡೋಣ. ಮಂಪ್ಲಿ ಏತಂದು ಸುಮ್ಮನೆ ಮುಖ ಹಲಸಿನ ಹಣ್ಣು ಅವನುಂಡ ಹೆಂಗೆ ಉಂಟು? ಎಂಚುಂಡು ಇಲ್ಲಿದ್ದೊಂದು ಫೋಟೋ ತೆಗಿ. ಎಂತ ಗೊತ್ತುಂಟಾ? ವಾಟ್ ಆರ್ ಯು ಡೂಯಿಂಗ್? ಅಂಬಡೆ 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 ಮುಖ ನೋಡಿ ಬರ್ದು. ಸಂಜೆ ಟೀಗೆ ಅಂಬಡೆ. ಸಂಜೆ ಅಂದರೆ ಈಗ 8 ಗಂಟೆ ಆಯಿತು. ಅಂಬಡೆ ಆಗ್ತಾ ಉಂಟು. ಅಂಬಡೆ ಆಗ್ತುಂಟು. ಬಟಾಟೆ ಅಂಬಡೆ. ಅಂಬಡೆ ಈಸ್ ಹ್ಯಾಪಿನಿಂಗ್. ಮುಖ ಬೆಳಿಗ್ಗಿನಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ.
ಇವಳು ನೋಡಿ ಇಲ್ಲಿ ಸ್ವಲ್ಪ ಆಗಿದೆ ಅಂಬಡೆ ನೋಡಂತೆ. ನಿಮಗೆ ಅಂಬಡಿ ಬೇಕಾ? ಅದೇ ಮಿಂಚಿನದಿ ಅಂಬಡಿ ಬೇಕಾ? ಡಿಶಲ್ಲ ಮುಖ ಚಂದ ಬರಬೇಕಂತೆ, ಅದಕ್ಕೆ ಒಂದು ರೌಂಡ್ ಆಗಿ ತೆಗ್ದದ್ದು. ನೋಡುವ ಹೇಗೆ ಕಾಣಿಸ್ತದೆ ವಿಡಿಯೋ ಅಂತ. ಇವಳು ಹೆಲ್ಪ್ ಮಾಡಲಿಕ್ಕೆಲ್ಲ ನೋಡಲಿಕ್ಕೆ ಬಂದದ್ದು ಹೇಗೆ ಏನು ಮಾಡ್ತಾ ಇದ್ದಾಳೆ ಅಂತೇಳಿ. ಮೇಗಿರ್ ಯಾವ ಯಾವ ಬಂದಾಗ ಮಾಡಿ ಇದೆಂತ ಅದು ಟ್ಯಾಗ್ ಹೊಸದು ಡ್ರೆಸ್ ಅಂತ ಗೊತ್ತಾಗಬೇಕು. ಓ ಹಾಗೆ, ಹಳತ್ತಾದ್ರೂ ಪರವಾಗಿಲ್ಲ ಹೊಸತ್ತ ಅಂತ ಗೊತ್ತಾಗಬೇಕು ಅಂತ. ಹಾಗೆ ಅಂಬಡಿ ರೆಡಿ ಆಗ್ತಾ ಇದೆ ಸಂಜೆ ಟೀಗೆ ಅಂತ. ಗಂಟೆ ನೋಡಿ 8 ಗಂಟೆ ಆಯಿತು. ಆಮೇಲೆ ಸಿಗ್ತೇನೆ ನಾನು ನಿಮಗೆ. ಉಪದ್ರದ ಕೆಲಸ ಇವಳದು. ನಿಶು ತಗೊಂಡಿದ್ದಾಳೆ, ಇಬ್ಬರು ಕೂಡ ಒಂದೇ ಲೆಕ್ಕ ತಗೊಂಡಿದ್ದಾರೆ. ಅವರವರೇ ತಗೊಂಡಿರೋದು ಅಲ್ಲ, ನಿಶನಿಗೆ ನಾನು ಕೊಟ್ಟದ್ದು. ಆದರೆ ಮೋನಿಶಾ ಅವಳನ್ನು ನೋಡಿ ನನಗೂ ಕೂಡ ಸಿಕ್ಸ್ಬೇಕು ಅಂತ ಸಣ್ಣ ಮಕ್ಕಳಾಗಿ ತಗೊಂಡಿದ್ದಾಳೆ. ಎಷ್ಟು ಬಟ್ಟೆ ಮಡಚಲಿಕ್ಕೆ ಇದೆ ನೋಡಿ ಇಲ್ಲಿ. ಇವಳು ಇನ್ನು ಮಡಚಲಿಕ್ಕೆ ಯಾಕೆ ನೋ. ನಮಗೆ ನಿನ್ನೆ ಜೇನು ಸಿಕ್ಕಿದೆ. चला कोण आता ಇಲ್ಲಿಗೆ ಡ್ರೆಸ್ ಹೊಲಿತಾ ಇದ್ದೇನೆ. ಸೊ ಈ ರೀತಿ ಇದೆ, ಫಿನಿಶ್ ಆಗಬೇಕಷ್ಟೆ. ನಿಶಾ ಈ ಡ್ರೆಸ್ನ ಎಲ್ಲಿ ಹಾಕ್ತಾಳೆ ಏನು ಎತ್ತ ಅಂತ ಇನ್ನೊಂದು ಸಾರಿ ಹೇಳ್ತೇನೆ. ಹಾಡು ಕೇಳ್ತಾ ಇದೆ ಅದರೆಡೆಯಲ್ಲಿ ನಿಶಾ ಹೇಳಿದ್ಲು, ಅದೊಂದು ನೋಡಿದಮ್ಮ, ಅದೊಂದು ಪಕ್ಷಿ ಬರ್ಡ್ ಏನು ಆಡ್ತಾ ಇದೆ, ನೀವು ಒಮ್ಮೆ ರೆಕಾರ್ಡ್ ಮಾಡಿ ಅಂತ ಹೇಳಿದ್ಲು. ಸೊ ರೆಕಾರ್ಡ್ ಮಾಡಬೇಕಾದ್ರೆ ಅದು ಹಾರಿ ಹೋಯಿತು. ಓ ಅಲ್ಲಿ ಕೂತ್ಕೊಂಡು ನೋಡಿ, ನಾನು ಇಲ್ಲೆಲ್ಲ ಹೊರಗಡೆ ಇಟ್ಟಿದ್ದೇನೆ, ಏನು ಕ್ಲೀನಿಂಗ್ ಮಾಡ್ತಾ ಇದ್ದೆ. ಅದರ ಎಡೆಯಲ್ಲಿ ಇದೊಂದು ಅರ್ಜೆಂಟ್ ಆಗಬೇಕು ಅಂತ ಅನ್ನಿಸ್ತು, ಮತ್ತು ನನಗೆ ಟೈಮ್ ಸಿಗದಿದ್ದರೆ ಅಂತ. ಸೊ ಇದನ್ನು ಕ್ಲಿಯರ್ ಮಾಡೋಣ ಅಂಥೇಳಿ ಮಿಷಿನಲ್ಲಿ ಕೂತ್ಕೊಂಡಿದ್ದಾನೆ. ತುಂಬ ದಿನಗಳ ನಂತರ ಕೂತ್ಕೊಂಡಿದ್ದಾನೆ. ಒಮ್ಮೆ ಇದನ್ನೊಂದು ಫಿನಿಷ್ ಮಾಡುವ ಅಂಥೇಳಿ. ಆದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಬೆಳಿಗ್ಗೆನೇ ಎದ್ದು ಇವತ್ತು ಮಸಾಲ ಪಲಾವ್ ಮಾಡಿದೆ. ಮೋನಿಶಾ ಕಾಲೇಜಿಗೆ ಹೋದ್ಲು, ನಿಶು ಇನ್ನೂ ಕೂಡ ಎದ್ದಿಲ್ಲ. ತುಂಬ ದಿನಗಳ ನಂತರ ಇಲ್ಲಿ ಅಡುಗೆ ರೂಮಿಗೆ ಒಮ್ಮೆ ಬಂದು ನಿಮ್ಮಲ್ಲಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ತುಂಬ ದಿನ ಆಯಿತು, ತುಂಬ ಮೆಸ್ ಇದೆ, ಇನ್ನೂ ಕ್ಲೀನ್ ಮಾಡಬೇಕಷ್ಟೇ. ನಾನು ಗಂಟೆ 9ಕ್ಕೆ 10 ನಿಮಿಷ ಇದೆ. ಈಗಲೂ ಕೂಡ ನನಗೆ ನಿದ್ದೆ ಬಂದ ಹಾಗೆ ಅನಿಸ್ತಾ ಇದೆ. ಯಾಕಂದರೆ ನನ್ನದು ಒಂದು ಕಾಲು ನೋಯ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೇನಲ್ವ, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೇನೆ. ಕುರ್ತಮುಗೇರಿಂದ ಇಲ್ಲಿಂದ ಕುರ್ತಮುಗೇರಿಗೆ ದಿನಕ್ಕೆ 2 ಸಾರಿ ಹೋದರೂ ಆಯಿತು ಅಂತ ಹೇಳಿದಾಗೆ. ಸೊ ತುಂಬ ಕಾಲು ನೋವಾಗ್ತಾ ಇದೆ, ನನಗೆ ಮೊಣಕಾಲು ನೋವಾಗ್ತಾ ಇದೆ. ಸೊ ಹಾಗೆ ಒಂಥರ ಜ್ವರ ಬಂದಾಗೆ ಅನಿಸ್ತಾ ಇದೆ. ಬರ್ತಾ ಇಲ್ಲ, ಬಟ್ ಜ್ವರ ಬಂದಾಗೆ ಅನಿಸ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಹೊತ್ತಾದ ನಂತರ ಆ್ಯಕ್ಟಿವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನನಗೆ ಮೀನು ಪದಾರ್ಥ ಮಾಡಬೇಕು ಅಂತ ಇದ್ದೇನೆ. ಏನು ತರ್ತಾರೆ ಅಂತ ನೋಡೋಣ. ಆಮೇಲೆ ತಂದ ಮೇಲೆ ಮೀನು ಪದಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಏನು ಮೀನು ಅಂತ ಆಮೇಲೆ ಗೊತ್ತಾಗ್ತದೆ.
ಸೊ ಇವತ್ತಿನ ವಿಡಿಯೋನ ನಾನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೇನೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ. ಟಿ ವಿ ಆನ್ ಮಾಡಿ ಇಟ್ಕೊಂಡಿದ್ದಾನೆ. ಈಗ ಏನಾದರೂ ಸೀರಿಯಲ್ ಏನಾದರೂ ನೋಡೋಣ ಅಂಥೇಳಿ. ಸೊ ಮೆಹಂದಿ ಹೋಗ್ತಾ ಬಂತು ನೋಡಿ. ಈಗೇನು ಬಿಸಿಲಿಲ್ಲ, ಆದರೆ ಒಂಥರ ಈಗ ಮಳೆ ಬರ್ತದೆ ಅನ್ನೋ ರೀತಿಯಲ್ಲಿ ಇದೆ. ಬಟ್ ಮಳೆ ಅಂತೂ ಖಂಡಿತ ಬರೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ತುಂಬ ಬಿಸಿ ಬಿಸಿ ಆಗ್ತಾ ಇದೆ. ಸೊ ಹಲಸಿನ ಹಣ್ಣಿದೆ, ಕಟ್ ಮಾಡಿದ್ದೇನೆ ಮೊನ್ನೆ, ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈಗ ಇನ್ನೂ ಸ್ವಲ್ಪ ಉಳಿದಿದೆ ಅದರಲ್ಲಿ. ಇವತ್ತು ಯಾಕೋ ತಿಂದಾಗ ಹೊಟ್ಟೆ ನೋವು ಆಗ್ತಾ ಇದೆ ನನಗೆ, ಏನು ಅಂತ ಗೊತ್ತಿಲ್ಲ. ಹಲಸಿನ ಹಣ್ಣು ತಿಂದ ತಕ್ಷಣ ಹೊಟ್ಟೆ ನೋವು ಆಗ್ತದೆ ನನಗೆ. ಏನು ವಿಷಯ ಅಂತ ಗೊತ್ತಿಲ್ಲ ನನಗೆ. ಯಾಕೆ ನನಗೆ ತುಂಬ ವಿಶೇಷ ಅನ್ನಿಸ್ತಾ ಇದೆ. ನಾನು ಇಲ್ಲದಿದ್ದರೆ ಹಲಸಿನ ಹಣ್ಣು ತುಂಬಾ ತಿಂತೇನೆ, ನನಗಿಷ್ಟ. ಬಟ್ ಯಾಕೋ ಇದನ್ನು ತಿಂದಾಗ ಹೊಟ್ಟೆ ನೋವು ಆಗ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ನೋಡೋಣ, ಎಲ್ಲ ಟೈಮ್ ಕೂಡ ಒಂದೇ ಲೆಕ್ಕ ಇರೋದಿಲ್ಲ ಅಲ್ವಾ. ನೆಕ್ಸ್ಟ್ ಏನು ಯಾಕೆ ಹೊಟ್ಟೆ ನೋವು ಆಗ್ತಾ ಇದೆ ಅಂತ ನೋಡಬೇಕು ನನಗೆ. ಇದು ತಿಂದಾಗ ಮಾತ್ರನ ಅಥವಾ ಬೇರೆ ಹಲಸಿನ ಹಣ್ಣು ತಿಂದಾಗಲೂ ಹೀಗೆ ಆಗ್ತದ ಅಂತ ನೋಡಬೇಕು. ಓಕೆ, ಇನ್ನು ನಾನು ನಿಮಗೆ ಆಮೇಲೆ ಸಿಗ್ತೇನೆ. ಟೀ ರೆಡಿ ಆಗ್ತಾ ಇದೆ. ಬ್ಲ್ಯಾಕ್ ಟೀ ಮಾಡ್ತೀನಿ ಯಾವಾಗಲೂ. ಈಗ ರೆಡಿ ಆಗ್ತಾ ಇದೆ ಅದು. ಏರಿಯಾ ಪಿಪ್ಪು ಏನೋ ಮಾತಾಡೋದು ಕೇಳಿಸ್ತಾ ಇದೆ ರೋಡಲ್ಲಿ. ಸೊ ಓಕೆ, ಆಮೇಲೆ ನಾನು ನಿಮಗೆ ಸಿಗ್ತೇನೆ. ಇನ್ನು ಪುತ್ತೂರಲ್ಲಿ ಜಾತ್ರೆ ನಡೀತಾ ಇದೆ. ಇದು ನಾವು ಜಾತ್ರೆ ನಡೆಯುವಾಗ ವಿಡಿಯೋ ಮಾಡಿರುವಂಥದ್ದು. ಸೊ ನಾವು ಹೋಗಬೇಕಿದ್ರೆ ದೇವರು ಹೊರಗಡೆ ಕಾಣಿಸ್ತಾ ಇದ್ದರು. ಸೊ ಅದಕ್ಕಾಗಿ ಸ್ವಲ್ಪ ವಿಡಿಯೋನ ಮಾಡಿದೆ. ಇವತ್ತು ನನಗೆ ಅಲ್ಲಿ ಹೋದ ನಂತರ ಗೊತ್ತಾಯಿತು ಇವತ್ತು ರಥೋತ್ಸವ ಇದೆ ಅಂತ. ಆ್ಯಕ್ಚುಲಿ ನಾನು ರಥೋತ್ಸವ ಇದ್ದ ದಿನ ಹೋಗೋದಿಲ್ಲ ಅಲ್ಲಿ, ಯಾಕಂದರೆ ತುಂಬಾ ರಶ್ ಇರ್ತದೆ. ನನಗೆ ತುಂಬ ಕಷ್ಟ ಆಗ್ತದೆ, ಅದಕ್ಕೆ ನಾನು ಹೋಗೋದಿಲ್ಲ. ತುಂಬಾ ನನ್ನ ವಾಯ್ಸ್ ನಿಮಗೆ ಚೇಂಜ್ ಕಾಣಿಸ್ತಾ ಇದೆ, ಯಾಕಂದರೆ ನನಗೆ ಶೀತ ಏನಿದೆ, ನೆಗಡಿ ಏನಿದೆ ನೋಡಿ, ಸ್ವಲ್ಪ ನೆಗಡಿಯಾಗಿದೆ ಕೋಲ್ಡ್ ನೀರು ಕುಡಿದು. ಸೊ ನಾವು ಹೋಗಬೇಕಿದ್ರೆ ಅಲ್ಲಿ ರಥೋತ್ಸವ ನಡೀಲಿಕ್ಕೆ ಅಂತ ದೇವರು ಹೊರಗಡೆ ಬರ್ತಾಯಿದ್ರು. ಸೊ ಆಗ ಸ್ವಲ್ಪ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಹಾಗಾಗಿ ಸ್ವಲ್ಪ ವೀಡಿಯೋನ ಮಾಡಿದೆ. ತುಂಬಾ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇತ್ತು. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ತುಂಬ ಲೇಟಾಗಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ ವಿಡಿಯೋ. ಇವತ್ತಿಗೆ 10 ದಿನ ಆಗ್ತಾ ಬಂತು ಅಂತ ಅನ್ನಿಸ್ತಾ ಇದೆ ನನಗೆ. ನನ್ನ ವಿಡಿಯೋ ಯಾವುದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ. ಮೊನ್ನೆ ಹೇಳಿದ್ದೆ ನಾನು ಇನ್ನು 2 ದಿನಕ್ಕೊಮ್ಮೆ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ. ಆದರೆ ಇನ್ನಷ್ಟು ಬೇಗನೆ ವಿಡಿಯೋನ ಹಾಕಬೇಕು ಅಂತ ಇದ್ದೇನೆ. ಯಾಕಂದರೆ ಒಂದು ಮದುವೆ ವಿಡಿಯೋ ನನ್ನಲ್ಲಿದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನೋಡಿ, ದೇವರು ರಥೋತ್ಸವ ನಡೆಯೋದಕ್ಕಂತೆ ದೇವರು ರೆಡಿ ಆಗ್ತಾ ಇದ್ದಾರೆ. ಹಾಗೆ ಸುಡು ಮದ್ದಿನ ಪ್ರದರ್ಶನ ಕೂಡ ಇತ್ತು. ತುಂಬಾ ಲೇಟಾಗಿತ್ತು, ಆದರೆ ರಥೋತ್ಸವ ನಡೆಯೋವರೆಗೆ ನಾನು ನಿಲ್ಲಿಲ್ಲ. ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಓಕೆ.